ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ದಡದಪುರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅವ್ರ ಹತ್ರ ನಾನು ಮಾತನಾಡ್ತಾ ಹೋಗ್ತೀನಿ. ಪ್ರೇಮ್, ನಿನ್ನೆ ಅಷ್ಟೇ ಬಿಗ್ ಬಾಸ್ ಸೀಸನ್ 12 ಫಿನಾಲೆ ನಡೀತು. ಗ್ರ್ಯಾಂಡ್ ಫಿನಾಲೆಯಲ್ಲಿ ದಡದಪುರದ ನಿವಾಸಿ ಗಿಲ್ಲಿ ಗೆದ್ದುಬಿಟ್ಟಿದ್ದಾರೆ. ಸೊ ಇವತ್ತು ರೋಡ್ ಶೋ ಇದೆ. ಅವರ ಹುಟ್ಟೂರಿನಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಮನೆ ಮಾಡಿದೆ, ಸಂಭ್ರಮಾಚರಣೆ ಹೇಗಿದೆ ಮತ್ತು ರೋಡ್ ಶೋಗೆ ಯಾವ ರೀತಿ ತಯಾರಿ ನಡೀತಾ ಇದೆ ಪ್ರೇಮ್? ಸಿಂಧೂರ, ಏನು ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿ ಬೆಳೆದಂತ ರೈತನ ಮಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ವಿನ್ ಆದಂತ ಹಿನ್ನೆಲೆಯಲ್ಲಿ ಕೂಡ ಅವರ ಸ್ವಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ರಾತ್ರಿಯಿಂದನೂ ಕೂಡ ಪಟಾಕಿ ಹೊಡೆದು ಸಿಹಿ ಹಂಚುವುದರ ಮುಖಾಂತರವಾಗಿ ಸಂಭ್ರಮ ಮನೆ ಮಾಡಿರುವಂತದ್ದು. ಗಿಲ್ಲಿ ಈಗ ಅವರ ಹುಟ್ಟೂರಾದಂತಹ ದಡದಪುರಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಸಂಭ್ರಮಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅವರ ಗ್ರಾಮ ಆಗಿರ್ಬೋದು, ಮತ್ತೆ ಅವರ ಕುಟುಂಬಸ್ಥರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಹಲವಾರು ಗ್ರಾಮದ ಜನರು ಈಗಾಗಲೇ ದಡದಪುರದ ಹತ್ರ ಪ್ರಯಾಣ ಬೆಳೆಸ್ತಾ ಇರುವಂತದ್ದು. ದಡದಪುರದಲ್ಲಿ ಅವರು ಬಂದಂತ ಸಂದರ್ಭದಲ್ಲಿ ಅವರನ್ನ ತೆರೆದ ಜೀಪ್ನಲ್ಲಿ ಕೂರಿಸಿಕೊಂಡು ಮೆರವಣಿಗೆ ಮಾಡುವುದರ ಮುಖಾಂತರವಾಗಿ ಇಲ್ಲಿ ಸಂಭ್ರಮಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಪ್ರಮುಖವಾಗಿ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಎಂಬ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ದಡದಪುರದಲ್ಲಿ ಬೀಡು ಬಿಟ್ಟಿರುವಂತದ್ದು. ಗಿಲ್ಲಿ ನಟ ಅವರು ಬರುವುದಕ್ಕೋಸ್ಕರ ಬರುವ ನಿರೀಕ್ಷೆಯಲ್ಲಿ ಇರುವಂತಹ ಕಾರಣದಿಂದ ಕೂಡ ಪಟಾಕಿ ಆಗಿರ್ಬೋದು, ಆರ ತುರಾಯಿ ಆಗಿರ್ಬೋದು, ಎಲ್ಲವನ್ನು ಕೂಡ ದಡದಪುರದಲ್ಲಿ ಇಟ್ಟು ಸಂಭ್ರಮಾಚರಣೆ ಮಾಡೋದಕ್ಕೋಸ್ಕರವಾಗಿ ಗ್ರಾಮಸ್ಥರು ಈಗಾಗಲೇ ಕಾತುರರಾಗಿರುವಂತದ್ದು. ಸಿಂಧೂರ, ಪ್ರೇಮ್, ಅಲ್ಲಿ ಕ್ಯಾಮ್ರಾ ಪ್ಯಾನ್ ಮಾಡಿ ಏನಾದರೂ ದೃಶ್ಯಗಳನ್ನ ತೋರಿಸಬಹುದಾ? ಸಿದ್ಧತೆ ಏನಾದರೂ ನಡೀತಾ ಇದೆಯಾ, ಹೇಗೆ ಏನು ಅಂತ? ಸಿಂಧೂರ, ಏನೀಗ ನಾವು ಅವರ ಗ್ರಾಮದಲ್ಲಿದ್ದೇವೆ. ನಾವು ಅವರ ಗ್ರಾಮಸ್ಥರು ಕೂಡ ಸಂಭ್ರಮ ಮನೆ ಮಾಡಿರುವಂತದ್ದು. ರಾತ್ರಿಯಲ್ಲೇ ಕೂಡ ಅವರು ಸಂಭ್ರಮ ಏನ್ ನಡೀತಾ ಇತ್ತು ಆ ಸಂಭ್ರಮಾಚರಣೆಯನ್ನು ಕೂಡ ಭಾಗವಹಿಸಿದಂತಹ ಸ್ಥಳೀಯರು ಮತ್ತೆ ಅವರ ಗ್ರಾಮಸ್ಥರು ಈಗ ನಾವು ಜೊತೆಗಿದ್ದಾರೆ. ನಾವು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿ ಬೆಳೆದಂತ ರೈತನ ಮಗನಾಗಿ ಡಿಲ್ಲಿವರೆಗೂ ಕೂಡ ಹೆಸರನ್ನ ಮಾಡಿದ್ದಾರೆ. ಹೇಗನ್ಸುತ್ತೆ ಸರ್ ಈಗ ನಿಮ್ ಬಗ್ಗೆ? ಕೊಡಿ, ಇಲ್ಲಿ ಕೊಡಿ. ಏನ್ ಅನ್ಸುತ್ತೆ ಅಂದ್ರೆ ಹೇಳಿ ಸ್ವಾಮಿ, ನಮ್ಗೆ ತುಂಬಾ ಸಂತೋಷವಾಗದ. ಏನ್ ಹೇಳಕ್ಕೂ ಬಾಯ ಬರಲಿವಲ್ಲ. ಹಳ್ಳಿಲಿ ಕುರಿ ಕಾಯ್ಕೆ ಇದ್ದು ಬರ್ತಾನಲ್ಲಿ ಹುಳ್ಳಿಕಾಯಿ ಇಡ್ತಂತ ಬೆಳೆದವನು ಇವತ್ತಿಗೆ ಡೆಲ್ಲಿ ಕಡೆ ಹೆಸರು ತಗೊಂಡು ಅಂದ್ರೆ ಅದ ಹೇಳಕ್ಕೆ ಅಸಾಧ್ಯ ಸ್ವಾಮಿ. ಅಂದ್ರೆ ಇದೇ ಹಳ್ಳಿಯಲ್ಲಿ ಹುಟ್ಟು ಬೆಳೆದಂತ ಮಗ ಅವನಿಗೆ ಡೆಲ್ಲಿವರೆಗೂ ಕೂಡ ಹೆಸರು ತಗೊಂಡಿದ್ದಾನೆ. ಚಿಕ್ಕರಿಂದನೂ ಕೂಡ ನಿಮ್ಗೆ ಈ ತರ ಆಗ್ತಾನೆ, ಈ ತರ ಹೆಸರು ಪಡಿತಾನೆ, ರಾಜ್ಯದಲ್ಲಿ ಕೂಡ ಹೆಸರು ಪಡಿತಾನೆ ಗೊತ್ತಿತ್ತ? ಯಾರು ಗೊತ್ತು ಸ್ವಾಮಿ? ಈ ತರ ಹುಟ್ಟಿ ಪೋಲಿಯೋ ಗಡ್ಲಿ ಕುರಿ ಕಾಯ್ಕೊಂಡು ಅದು ತಿನ್ಕ ಬಿದ್ದ ಈ ಮಟ್ಟಕ್ಕೆ ಬೆಳೀತೆ ಅಂತ ಯಾರು ಗೊತ್ತು ಸ್ವಾಮಿ? ನಾವು ಇವತ್ತಿದ್ದವ್ರೆ ನಾಳೆ ಒಂಥರ, ನಾಳೆ ಇದ್ದವ್ರೆ ಒಂಥರ ಆಯ್ತಾರಲ್ಲ. ಅದರಿಂದ ನಮಗೆ ಎಷ್ಟು ಸಂತೋಷ ಅಂದ್ರೆ ಅಷ್ಟು ಹೇಳೋಕ್ಕಾಗುದಿಲ್ಲ. ಅದು ಸಂತೋಷವಾಗಿ ಕೂತದೆ. ರಾತ್ರಿ ಏನಾದ್ರು ಕೂಡ ಸಂಭ್ರಮ ಮಾಡಿದ್ರೆ ಅವ್ರಿಗೆ ಹಿನ್ನೆಲೆಯಲ್ಲಿ ಪಟಾಕಿ ಹೊಡೆದು ಬೆಳಗಾನ ಅಲ್ಲಿರುವಂತ ಜನಗಳಿಗೆಲ್ಲ ತಿಂಡಿ, ಕಾಫಿ, ಟೀ, ಹಾಳು ಮೂಳು, ಬೀಡಿ ಸೇದೋರಿಗೆಲ್ಲ ಬೀಡಿ, ಟೀ, ಹಾಳು ಮೂಡೆಲ್ಲ ಬೆಳಗಾನ ಮಾಡಿ 3 ಗಂಟೆ 2 ಗಂಟೆ ಕುಣಿದು ಬೇಕಾದಷ್ಟು ಕೆಚ್ಚಿ ಪಟಾಕಿಗಳು. ಆಮೇಲೆ 3 ಗಂಟೆ ಆದ್ಮೇಲೆ ಎಲ್ಲ ಅಕ್ಕಪಕ್ಕ ನಮ್ಮ ಊರವರೆಲ್ಲ ನಾವು ಊರು ಕೊಟ್ಟದ ಸ್ವಾಮಿ, ಇನ್ನೇನಿಲ್ಲ. ಸರ್, ಈಗ ಹಳ್ಳಿಯಲ್ಲಿರೋ ಪ್ರತಿಭೆ, ಅವರ ಪ್ರತಿಭೆಯಿಂದನೇ ಕೂಡ ಡಿಲ್ಲಿವರೆಗೂ ಕೂಡ ಹೆಸರನ್ನ ಪಡ್ಕೊಂಡಿದ್ದಾರೆ. ಹೇಗೆ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಅಂತ? ನಮಗೆ ತುಂಬಾ ಸಂತೋಷ ಆಗ್ತದೆ ಸರ್. ಒಬ್ಬ ಹಳ್ಳಿ ಹುಡುಗ ಆಡ್ಕೊಂಡು ಗಿಲ್ಲಿ ದಂಡ ಆಡ್ಕೊಂಡು ನಿಂತಿದ್ದವನು ಡೆಲ್ಲಿ ಗಂಟೆ ಹೆಸರು ತಗೊಂಡ ಅಂದ್ರೆ ನಮಗೂ ತುಂಬಾ ಸಂತೋಷ ಅಲ್ಲ ಸರ್. ಅವ್ರ ತಂದೆ ಭಾರಿ ಬಡ ಕುಟುಂಬದಿಂದ ಬಂದವರು ಸರ್. ಅವ್ರಿಗೆ ಏನೂ ಇರಲಿಲ್ಲ. ಇವಾಗ ಒಂದು ತಾಳ್ಮೆಗೆ ಬಂದಿದ್ದಾರೆ. ಏನು ಇಲ್ದೇನೆ ಕೂಲಿಗೆ ಇದ್ದವ್ರು ಸರ್. ಅವ್ರು ಯಾವಾಗಲೂ ಕೂಲಿಗೆ ಇದ್ದವ್ರು. ಈಗ ಒಂದು ಕುರಿ ಸಂತೆಯಲ್ಲಿ ವ್ಯಾಪಾರ ಮಾಡಿ ಏನೋ ನಮ್ಮ ಮಗ ಇಲ್ಲ, ಹೋದ, ಎಲ್ಲಿದ್ದಾನೋ ಏನು ಮಾಡ್ತಾ ಇದ್ದಾನೋ ನಟರಾಜ ಅಂತ ಇದ್ದ ಸರ್. ನಮ್ಮ ಜೊತೆ ಎಲ್ಲ ಕ್ಲೋಸಾಗಿ ಮಾತಾಡ್ಕೊಂಡಿದ್ರು. ಈಗ ಕೇಳಿದ್ರೆ ನನ್ನ ಮಗ ಒಳ್ಳೆ ಹೆಸರು ತಂದ. ಅರಮನೆ ನೋಡಿದ್ದೆ, ಈಗ ಬಿಗ್ ಬಾಸ್ ಅರಮನೆ ತೋರಿಸ್ತಾ ನನ್ನ ಮಗ ಹುಟ್ಲಾಗಿ ಅಂತ ಈಗ ಹೇಳ್ಕೊಳ್ತಾರೆ ಸರ್. ಸರ್, ಈಗ ಗಿಲ್ಲಿ ನಟ ಅವರು ಕೂಡ ವಿನ್ ಆದಂತ ಸಂದರ್ಭದಲ್ಲಿ ಗ್ರಾಮಕ್ಕೆ ಮೊದಲ ಬಾರಿಗೆ 4 ತಿಂಗಳ ನಂತರವಾಗಿ ಮೊದಲ ಬಾರಿಗೆ ಬರ್ತಾರೆ. ಸಂಭ್ರಮ ಯಾವ ರೀತಿ ಮಾಡಬೇಕು ಅಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತ? ಸರ್, ಫುಲ್ ಸಂಭ್ರಮ ಇಟ್ಟಿದ್ದೀರಾ ಸರ್. ಮಾವಳಿಯಿಂದ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಬೇಕು ಅಂತ ಸಂಭ್ರಮ ಇಟ್ಕೊಂಡಿದ್ದಾರೆ. ಒಂದು 2-3 ಸಾವಿರ ಜನಕ್ಕೆ ಊಟ ಇಟ್ಕೊಂಡಿದ್ದಾರೆ. ಬಂದವ್ರಿಗೆಲ್ಲ ಖುಷಿ ಸಂತೋಷ ಪಟ್ಟು ಇದು ಮಾಡಬೇಕು ಅಂತ ಹೇಳ್ತಾವ್ರ ಸರ್. ಮಾಡ್ತೀವಿ. ಸಿಂಧೂರ, ಏನು ಇದು ಜನಗಳ ಮಾತಾಗಿರುವಂತದ್ದು. ಮಳವಳ್ಳಿಯಿಂದನೂ ಕೂಡ ಬೆಳ್ಳಿ ರಥದಲ್ಲಿ ಗಿಲ್ಲಿ ನಟನನ್ನು ಕೂಡ ಸ್ವಾಗತ ಮಾಡುವುದರ ಮುಖಾಂತರವಾಗಿ, ಪಟಾಕಿ ಸಿಡಿಸುವುದರ ಮುಖಾಂತರವಾಗಿ ಅವರ ಗ್ರಾಮಕ್ಕೆ ತರಬೇಕು ಅಂತ ಹೇಳಿ ಕೂಡ ಇಲ್ಲಿ ಗ್ರಾಮಸ್ಥರು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಬರುವಂತ ಅಕ್ಕಪಕ್ಕದ ಹಳ್ಳಿಗಳಿಂದ ಬರುವಂತಹ ರೈತರಿಗೆ ಮತ್ತೆ ಬರುವಂತಹ ಅವರ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಸಿಂಧೂರ, ಆಲ್ ರೈಟ್ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.